Everyone, welcome to my channel Sri Chandika Tailoring Class 12. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 12. ಸ್ವಾಗತ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ನಾರ್ಮಲ್ ಮಿಷಿನಿಗೆ ನೀಡಲ್ ಅಟ್ಯಾಚ್ ಮಾಡೋದು ಹೇಗಂತ ನೋಡ್ಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ಕರ್ಚೀಫ್ ಕೈ ಹೊಲಿಗೆಯ ನೋಟ್ಸನ್ನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಅದರ ಮೊದಲು ನಾರ್ಮಲ್ ಮಿಷನಿಗೆ ಈ ಬಾಬಿನ್ ಕೇಸನ್ನು ಅಳವಡಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಪ್ಲೇಟ್ ಆಲ್ರೆಡಿ ತೆಗೆದಿದ್ದೀನಿ, ಚೂರು ಸರಿಸ್ಕೊಂಡಿದ್ದೀನಿ. ಇಲ್ಲಿ ಒಳಗಡೆ ನೋಡಿ, ಅಲ್ಲಿ ಕಾಣುತ್ತೆ ನೋಡಿ. ಈ ಪ್ಲೇಸಿಗೆ ಬಾಬಿನ್ ಕೇಸನ್ನು ಕೂರಿಸ್ಬೇಕು. ನೋಡಿ, ಇದು ಬಾಬಿನ್ ಕೇಸಲ್ಲಿ ನಾರ್ಮಲ್ ನಾವು ದೊಡ್ಡ ಮಿಷನಲ್ಲಿ ಹೇಗೆ ಬಾಬಿನ್ ಕೇಸನ್ನು ಕೂರಿಸ್ತೀವಿ ಅದೇ ಥರ ಈ ಬಾಬಿನ್ ಕೇಸಿಗೆ ಬಾಬಿನ್ ರೀಲನ್ನು ತುಂಬಿಸ್ಕೊಂಡು ನೋಡಿ, ಈ ಥರ ತುಂಬಿಸ್ಕೊಂಡು ಈಗ ಈ ಬಾಬಿನ್ ಕೇಸನ್ನ ಇಲ್ಲಿ ಪ್ಲೇಟ್ ಥರ ಇದೆಯಲ್ಲ, ಇದನ್ನು ಈ ಥರ ತೋರು ಬೆರಳಲ್ಲಿ ಎಳ್ಕೋಬೇಕು. ಎಳ್ಕೊಂಡು ಈಗ ಅಲ್ಲಿ ಕಾಣ್ತಾ ಇರೋ ಆ ಪಾರ್ಟಿಗೆ ಅದನ್ನು ಅಡಿಗಡೆಯಿಂದ ತೋರಿಸ್ತೀನಿ. ಅಡಿಗಡೆಯಿಂದ ನೋಡಿ, ಇದು ಮಿಷನಿನ ಕೆಳಭಾಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪಾರ್ಟಲ್ಲಿ ಇಲ್ಲಿ ರಾಡ್ ಥರ ಕಾಣಿಸ್ತಿದೆಯಲ್ಲ, ಅದಕ್ಕೆ ಈ ಮಧ್ಯದಲ್ಲಿರೋ ಈ ಬಾಬಿನ್ ಕೇಸಲ್ಲಿರೋ ಈ ಮಧ್ಯ ಹೋಲನ್ನು ಇಲ್ಲಿ ಹೋಲ್ ಥರ ಕಾಣಿಸ್ತಿದೆಯಲ್ಲ, ಈ ಹೋಲನ್ನು ಆ ರಾಡಿಗೆ ಅಟ್ಯಾಚ್ ಮಾಡಬೇಕು. ಈ ಥರ ತೋರು ಬೆರಳಲ್ಲಿ ಈ ಪ್ಲೇಟನ್ನು ಎಳ್ಕೊಂಡು ನೋಡಿ, ಇದನ್ನು ಈ ಥರ ಮೇಲ್ಗಡೆ ಈ ಬಾಬಿನ್ ಕೇಸಲ್ಲಿ ಈ ರಾಡ್ ಇದೆಯಲ್ವ, ಉದ್ದ ರಾಡು, ಇದನ್ನು ಮೇಲ್ಗಡೆಗೆ ನೋಡ್ದಂಗೆ ಇಟ್ಕೊಂಡು ನೋಡಿ ಇಲ್ಲಿಗೆ ಒತ್ತಿ ಹೀಗೆ ಮಾಡಬೇಕು. ಆವಾಗ ಟಿಕ್ ಅಂತ ಸದ್ದು ಬರುತ್ತೆ. ಈ ರಾಡ್ ಥರ ಇರೋದು ಇಲ್ಲಿ ಸಣ್ಣಗೆ ವಿ ಶೇಪ್ ಇದೆ ನೋಡಿ, ಇಲ್ಲಿ ವಿ ಶೇಪ್ ಇದೆಯಲ್ಲ, ಅದಕ್ಕೆ ಸರಿಯಾಗಿ ಕುತ್ಕೋಬೇಕು. ನೋಡಿ, ಆ ವಿ ಶೇಪಿಗೆ ಸರಿಯಾಗಿ ಕುತ್ಕೊಳ್ಳುತ್ತೆ ಈ ರಾಡು. ಈಗ ಟಕ್ಕಂತ ಸದ್ದು ಬಂತಲ್ವ, ಇವಾಗ ಇದು ಸರಿಯಾಗಿ ಕೂತಿದೆ ಅಂತ, ಬಾಬಿನ್ ಕೇಸಿಗೆ ಮಿಷನಿಗೆ ಅಟ್ಯಾಚ್ ಆಗಿದೆ ಅಂತ. ಇದು ನಾರ್ಮಲ್ ಮಿಷನಿಗೆ ಬಾಬಿನ್ ಕೇಸ್ ಹಾಕುವ ರೀತಿ. ಅದಲ್ಲದೆ ನಾರ್ಮಲ್ ಮಿಷಿನ್ ಬಾಬಿನ್ ಕೇಸಿಗೂ ಹೈ ಸ್ಪೀಡ್ ಮಿಷಿನ್ ಬಾಬಿನ್ ಕೇಸಿಗೂ ಒಂದು ಸಣ್ಣ ವ್ಯತ್ಯಾಸ ಇರುತ್ತೆ. ಆ ರಾಡ್ ಥರ ಇರುತ್ತಲ್ಲ, ಅದೊಂದು ಸಣ್ಣ ವ್ಯತ್ಯಾಸ ಇರುತ್ತೆ ಅಷ್ಟೇ. ಹಾಗೆ ಈ ಸ್ಮಾಲ್ ಮಿಷಿನಲ್ಲಿ ಈ ಸೈಡಿಗೆ ರೆಗ್ಯುಲೇಟರ್, ನಮ್ಮ ಬಲಬದಿ ಸೈಡಲ್ಲಿ ಈ ಸ್ಟಿಚ್ಚಿಂಗ್ ರೆಗ್ಯುಲೇಟರ್ ಇರುತ್ತೆ. ಈ ಸ್ಕ್ರೂ ಥರ ಇರುತ್ತಲ್ಲ, ಇದನ್ನು ಲೂಸ್ ಮಾಡಿಕೊಂಡು ಮೇಲೆ ಕೆಳಗೆ ಟೈಟ್ ದೊಡ್ಡ ಹೊಲಿಗೆ ಸಣ್ಣ ಹೊಲಿಗೆ ಮಾಡ್ಕೋಬೋದು. ನೋಡಿ, ಇದು ಆಲ್ರೆಡಿ 2ರಲ್ಲಿದೆ, ಇದು 2ರಲ್ಲಿದೆ. ಇಲ್ಲಿ ನೋಡಿ, 2ರಲ್ಲಿದೆ. ಇದು ನಾರ್ಮಲ್ ಸ್ಟಿಚಿಂಗ್ ಬೀಳುತ್ತೆ, ಒಂದು ಸಣ್ಣದಾಗಿ ಬೀಳುತ್ತೆ, 2 ನಾರ್ಮಲ್ ಬೀಳುತ್ತೆ. ಹಾಗೆ 3, 4, 5 ದೊಡ್ಡ ಹೊಲಿಗೆ ಬೇಕಂದರೆ ಈ ಸ್ಕ್ರೂನ ಲೂಸ್ ಮಾಡಿ ಹೀಗೆ ಮೇಲೆ ದೊಡ್ಡ ಹೊಲಿಗೆಗೆ ಮಾಡ್ಕೋಬೋದು. ಇನ್ನೊಂದು ವಿಷಯ ಅಂದರೆ ನೋಡಿ, ಇಲ್ಲಿ ಕೆಳಗಡೆ 0 ಇದಲ್ವ, ಇಲ್ಲಿ ತನಕ ಇಲ್ಲಿಂದ ಕೆಳಗೆ ಬಂದರೆ ಅದು ಉಲ್ಟಾ ಸ್ಟಿಚ್ಚಿಂಗ್ ಆಗುತ್ತೆ. ಇವಾಗ ಇಲ್ಲಿಂದ ಈ 0ಗಿಂತ ಮೇಲೆ ಇದೆಯಲ್ಲ, ನಾರ್ಮಲ್ ಸ್ಟಿಚ್ಚಿಂಗ್ ಅಂದರೆ ಇಲ್ಲಿ ಮಿಷಿನ್ ಹೊಲಿಬೇಕಾದ್ರೆ ಬಟ್ಟೆ ನಮ್ಮಿಂದ ಆ ಕಡೆ, ನಮ್ಮ ಎದುರು ಕಡೆ ಹರಿತಾ ಇರುತ್ತೆ. ಹಾಗೆ ಸೇಮ್ ಇದನ್ನು ಲೂಸ್ ಮಾಡಿಕೊಂಡು ಫುಲ್ ಕೆಳಗಡೆ ಮಾಡ್ಕೊಂಡ್ರೆ ಈ ಥರ ಕೆಳಗಡೆ ಮಾಡಿಕೊಂಡ್ರೆ ಇದು ಅಷ್ಟೇ. ಇಲ್ಲಿ 1, 2 ನಂಬರ್ಸ್ ಇರ್ತಾವಲ್ಲ, ಇದು 1, 2 ನಾರ್ಮಲ್ ಸ್ಟಿಚ್ಚಿಂಗು, 3, 4, 5 ದೊಡ್ಡ ಸ್ಟಿಚ್ಚಿಂಗ್ ಬೀಳ್ತವೆ. ಅದೇ ಇದನ್ನು ಫುಲ್ ಈ ಜೀರೋದಿಂದ, ಇಲ್ಲಿ ಜೀರೋ ಕಾಣ್ತಿದೆಯಲ್ಲ, ಈ ಜೀರೋದಿಂದ ಕೆಳಗಡೆಗೆ ಸ್ಕ್ರೂ ಲೂಸ್ ಮಾಡಿಕೊಂಡು ಕೆಳಗಡೆಗೆ ಮಾಡಿಕೊಂಡ್ರೆ ಇಲ್ಲಿಂದ ನಾವು ಬಟ್ಟೆ ಹೊಲಿತಾ ಈ ಕಡೆಗೆ ಬಟ್ಟೆ ಪಾಸ್ ಆಗುತ್ತೆ. ಅಂದರೆ ಇದು ಎಡ ಕೈಯಲ್ಲಿ ಕೆಲವರು ತಿರುಗಿಸ್ಕೊಂಡು ಹೊಲಿತಾರಲ್ವ, ಅವರಿಗೆ ಇದು ಯೂಸ್ ಆಗುತ್ತೆ. ಅಂದರೆ ನಾವು ಈ ಕಡೆಯಿಂದ ನಾವು ನಾರ್ಮಲ್ ಬಲ ಕಡೆಯಿಂದ ಈ ಬ್ಯಾಲೆನ್ಸ್ ವೀಲನ್ನು ತಿರುಗಿಸ್ಕೊಂಡು ಹೊಲಿತೀವಲ್ಲ, ಅದೇ ಥರ ಎಡ ಕೈಯಲ್ಲಿ ಬ್ಯಾಲೆನ್ಸ್ ವೀಲನ್ನು ತಿರುಗಿಸ್ಕೊಂಡು ಮಾಡೋರಿಗೆ ನಮ್ಮ ಎದುರುಗಡೆ ಆ ಕಡೆ ಆ ಸೈಡಲ್ಲಿ ಕೂತು ಹೊಲಿಯೋಕ್ಕೆ ಕೂಡ ಬರುತ್ತೆ. ಇದು ಎಡ ಕೈಯಲ್ಲಿ ಕೆಲಸ ಮಾಡೋರಿಗೆ ಸಹಾಯ ಆಗತ್ತೆ, ಅನುಕೂಲ ಆಗತ್ತೆ.
ಇದಿಷ್ಟು ನಾರ್ಮಲ್ ಮಿಷನಲ್ಲಿ ತಿಳಿದುಕೊಳ್ಬೇಕಾದಂಥ ವಿಷಯಗಳು. ಈಗ ನೋಟ್ಸನ್ನು ನೋಡೋಣ. ಹೊಲಿಗೆ ಕರ್ಚಿಫ್ ಕೈ ಹೊಲಿಗೆಯ ನೋಟ್ಸನ್ನು ನೋಡೋಣ. ನೋಡಿ, ಇದು ನನ್ನ ಹೊಲಿಗೆ ನೋಟ್ಸು. ನಂಬರ್ 1 23/3/2026 25/3/2026 ಈ ದಿನದ ಹೊಲಿಗೆ ಕರ್ಚಿಫ್ ಕೈ ಹೊಲಿಗೆ. ಟವೆಲ್ ಸ್ಲೀವ್ ಸ್ಟಿಚ್ಚಿಂಗ್. ಇದು ಟೈಲರಿಂಗ್ಗೆ ಬೇಕಾದ ವಸ್ತುಗಳು. ಇವೆಲ್ಲ ನೋಟ್ಸನ್ನು ಹಳೆಯ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಬೇಕಾದ ಅಳತೆಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಯಾವೆಲ್ಲ ಅಳತೆಗಳು ನಮಗೆ ಮೆಷರ್ಮೆಂಟ್ ಬೇಕಾಗತ್ತೆ ಅಂತ. ಈಗ ನೋಡ್ಕೊಳ್ಳೋಣ. ಕರ್ಚಿಫ್ ಕೈ ಹೊಲಿಗೆಯದ್ದು ಡೇಟ್ 23/3/2026. ಕರ್ಚಿಫ್ ಕೈ ಹೊಲಿಗೆ ಟವೆಲ್ ಸ್ಲೀವ್ ಸ್ಟಿಚ್ಚಿಂಗ್. ಇದಕ್ಕೆ ಬೇಕಾಗುವ ಅಳತೆ ಲೆಂತ್ ಅಂದರೆ ಉದ್ದ 10 ಸೆಂಟಿಮೀಟರ್, ವಿಡ್ತ್ ಅಗಲ 10 ಸೆಂಟಿಮೀಟರ್. ಇದು ನಮಗೆ ಬೇಕಾದ ಅಳತೆ, ಕರ್ಚಿಫಿನ ಅಳತೆ. ಈಗ ಇದು ನೋಟ್ಸ್ ಹೇಗಂತ ನೋಡ್ಕೊಳ್ಳೋಣ. 0ದಿಂದ 1 L ಅಂದರೆ ಉದ್ದ, ಹೂ ಅಂದರೆ ಉದ್ದ, ಪ್ಲಸ್ 1. ನೋಡಿ, 0ದಿಂದ 1 L ಅಂದರೆ ಉದ್ದ 10 ಪ್ಲಸ್ 1 ಟೋಟಲ್ 11 ಇಂಚು. ಈಗ 0ಯಿಂದ 2 ಹಾಗೆ 1ರಿಂದ 3. 0ಯಿಂದ 2 1ರಿಂದ 3 ವಿಡ್ತ್ ಅಂದರೆ ಅಗಲ 10 ಇದೆಯಲ್ಲವ, ವಿಡ್ತ್ ಅಗಲ ಅಂದರೆ 10 ಪ್ಲಸ್ 1 ಟೋಟಲ್ ಇದು ಕೂಡ 11. 0ಯಿಂದ 2 1ರಿಂದ 3 ಉದ್ದ, ವಿಡ್ತ್ ಅಗಲ 10 ಪ್ಲಸ್ 1 11. 2ರಿಂದ 3 ಜಾಯಿಂಟ್ ಜೋಡಿಸುವುದು. ನೋಡಿ, 0ದಿಂದ 1 ಲೆಂತ್ ಉದ್ದ 10 ಪ್ಲಸ್ 1 ಅಂದರೆ 11. ಹಾಗೆ 0ದಿಂದ 2 1ರಿಂದ 3 ಅಗಲ, ವಿಡ್ತ್ ಅಗಲ 10 ಪ್ಲಸ್ 1 ಅಂದರೆ 11. 2 3 ಜಾಯಿಂಟ್ ಜೋಡಿಸುವುದು. ಹಾಗೆ 0ದಿಂದ A 1ರಿಂದ B 2ರಿಂದ C 3ರಿಂದ D ಇವೆಷ್ಟು ಅರ್ಧ ಇಂಚು. 0ದಿಂದ A 1ರಿಂದ B 2ರಿಂದ C 3ರಿಂದ D ಅರ್ಧ ಇಂಚು. ಹಾಗೆ 0ದಿಂದ E 1ರಿಂದ F 2ರಿಂದ G 3ರಿಂದ H. 0ದಿಂದ E 1ರಿಂದ F 2ರಿಂದ G 3ರಿಂದ H ಇದು ಕೂಡ ಅರ್ಧ ಇಂಚು. ಹಾಗೆ EG FH ಇದನ್ನು ಜೋಡಿಸುವುದು, ಜಾಯಿಂಟ್ ಜೋಡಿಸುವುದು. ಇದು ಇಂದಿನ ಹೊಲಿಗೆ ಕರ್ಚಿಫ್ ಕೈ ಹೊಲಿಗೆಯ ನೋಟ್ಸು ಇದಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ವಂದನೆಗಳು.